ನಮಸ್ಕಾರ ಸ್ನೇಹಿತರೆ, ನಾವು ಬೆಂಗಳೂರಿಂದ 12 ಜನದ ತಂಡ ರಸ್ತೆ ಮುಖಾಂತರ ನಾವು ಗ್ಯಾಂಗ್ಟಾಕಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಈ ಜಾಗ ಎಲ್ಲ, ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು. ನಮ್ಮ ಇದರಿಂದ ಸ್ವಲ್ಪ ಮಳೆ ಬಂದು ಎಲ್ಲ ಹಾಳಾಯಿತು. ಈ ಹೋಟೆಲ್ಲು ಹಿಡನ್ ಪ್ಯಾಲೇಸ್ ಅಂತ ತುಂಬ ನೀಟಾಗಿದೆ, ಹೊಸ ಹೋಟೆಲ್ಲು. ಸ್ಪೆಷಲಿ ಈ ಹುಡುಗರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಆದರೆ ಕೆಲವು ನ್ಯೂನ್ಯತೆಗಳಿವೆ. ಬಟ್ಟೆ ಒಗೆಯೋದಕ್ಕೆ ಒಂದು ಬನಿಯನಿಗೆ ₹100 ಚಾರ್ಜ್ ಮಾಡ್ತಾರೆ, ಅಂಥದ್ದೆಲ್ಲ ಇದೆ. ಅದು ಬಿಟ್ಟರೆ ವೆರಿ ನೀಟ್. ಆಮೇಲೆ ಇಲ್ಲ, ಅವರು ಕಿರಣ್ ಅವ್ರು ಹೇಳ್ದಂಗೆ ಈ ಹೋಟೆಲ್ಲು ಇಟ್ ಈಸ್ ಎಕ್ಸಲೆಂಟ್ ಲೊಕೇಶನ್, ಕ್ಲೀನ್, ನೀಟ್, ಎಲ್ಲಾನು ಚೆನ್ನಾಗಿದೆ. ಆದರೆ ಒಂದು ಇಂಥ ಚಳಿ ಪ್ರದೇಶದಲ್ಲಿ ರೂಮಲ್ಲಿ ಎಲ್ಲ ಗಡ 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 ನಡುಗ್ತಾ ಇದ್ದೀವಿ. ಅದರಿಂದ ಎಲ್ಲರಿಗೂ ಸ್ವಲ್ಪ ಒಳ್ಳೆ ಹೀಟರ್ ವ್ಯವಸ್ಥೆಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲ್. ಅದು ಬಿಟ್ರೆ ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಆಮೇಲೆ ಇನ್ನೊಂದು ಲಿಫ್ಟ್ ಇಲ್ಲ, ಲಿಫ್ಟ್ रखना चाहिए। लिफ्ट मैडम अभी थोड़ा टाइम लगेगा। लिफ्ट का प्रोविजन रखा कि लिफ्ट बुक भी हुआ है। ठीक है, अभी नया है ना होटल, वो भी हो जाएगा। ಆಮೇಲೆ ಈ ಹೋಟೆಲ್ ಅಲ್ಲಿ ನಿಮ್ದು ಇಂಪಾರ್ಟೆಂಟ್ ಪರ್ಸನ್ಸ್ ಅಂದ್ರೆ ಈ ಬಿಮಾಯ್ ಮತ್ತೆ ವಿಶ್ವಜಿತ್. And keep them in good mood. See that they are your permanent employees forever. ಇಬ್ರು ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾರೆ. दोनों बढ़िया काम करते हैं, दोनों बढ़िया. ಸೊ ಈಗ ನೋಡಿ, ಹೋಟೆಲ್ ಹಿಡನ್ ಪ್ಯಾಲೇಸ್ ಗೆ ನಾವು ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಹೊಸದಾಗಿ ಬಂದದ್ದು ನಮ್ಮ ಇವರು ಇಲ್ಲಿ ಒಂದು ವಾಸ್ತವ್ಯವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಎಲ್ಲಾ ತರದಲ್ಲಿ. ಮತ್ತೆ ನಮಗೆ ಕೊಟ್ಟ ಒಂದು ರೂಮ್ ಏನಿದೆ ಅಲ್ಲಿಂದ ವ್ಯೂ ನಿಜವಾಗಿ ಬಹಳ ಆನಂದಕರವಾಗಿ ಬಹಳ ಚೆನ್ನಾಗಿದೆ ಆ ವ್ಯೂ. ಅದಕ್ಕೋಸ್ಕರ ಏನಂದ್ರೆ ಇವ್ರು ಹೇಳಿದಾಗೆ, ಶ್ರೀಧರ್ ಹೇಳಿದಾಗೆ ಇಲ್ಲೊಂದು ಹೀಟರ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಚಳಿ ಏನೇ ಆದ್ರು ಅದರಲ್ಲಿ ಈ ನವೆಂಬರ್ ಅಂತ ಸೀಸನ್ ಒಳಗೆ ಹೀಟರ್ ವ್ಯವಸ್ಥೆ ಇದ್ರೆ ಬಹಳ ಚೆನ್ನಾಗಿರುತ್ತೆ, ಬಹಳ ಒಳ್ಳೇದು. ಉಳಿದ ಎಲ್ಲಾ ತರದಲ್ಲಿ ಬಹಳ ಚೆನ್ನಾಗಿ, ಅದರಲ್ಲೇ ಈ ಬಿಮಾಯ್ ಅನ್ನೋರು ಇದ್ದಾರಲ್ಲ, ಅವರು ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಹೋಟೆಲ್ಗೆ ಬೇರೆಯವರು ಕೂಡ ನೀವು ಇಲ್ಲಿ ಬಂದು ಯಾವ ತರ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ. 2 ನಿಮಿಷ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಬೆಂಗಳೂರಿಂದ ಬಂದು ಈ ಒಂದು ಹಿಡನ್ ಪ್ಯಾಲೇಸ್ ನಲ್ಲಿ ನಮ್ಮ ತಂಡ ಆಚರಿಸಿದ್ವಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಿಕ್ಕಿಂ ಜನಗಳಿಗೂ ಸಹಿತ. ನಂತರ ಇಲ್ಲಿಗೆ ಬಂದಾಗ ಮೊದಲನೇ ನಮ್ಮ ಧನ್ಯವಾದ ಅರ್ಪಿಸಬೇಕಾಗಿರೋದು ಬಿಸ್ವಜಿತ್ ಮತ್ತು ಬಿಮಯ್. ಆ ಮಕ್ಕಳು ತುಂಬಾ ಚೆನ್ನಾಗಿ ನಮ್ಮ ಒಬ್ಬ ಕಸ್ಟಮರ್ಸ್ ನ ಹೇಗೆ ಟ್ರೀಟ್ ಮಾಡ್ಬೇಕು ಅದನ್ನ ಅದ್ಭುತವಾಗಿ ಟ್ರೀಟ್ ಮಾಡಿದ್ರು. ಅವರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಎಲ್ಲರೂ ಚಪ್ಪಾಳೆ ತಟ್ಟೋದ್ ಮೂಲಕ ಅವರಿಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ನಂತರ ಎರಡನೇದೇನಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಫ್ರಮ್ ಸೋ ಮೆನಿ ಪೀಪಲ್ ವಿಲ್ ಕಮ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್. ಅವ್ರಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ. ಸೊ ಯಾರಿಗೂ ಇಲ್ಲಿ ಚಾರ್ಜಸ್ ಬಗ್ಗೆ ಮಾಹಿತಿ ಇರಲ್ಲ. ಯು ಮಸ್ಟ್ ಪುಟ್ ದ ಟ್ಯಾರಿಫ್ಸ್ ಟು ದ ಪೀಪಲ್ ಹೂ ಕೇಮ್ ಫ್ರಮ್ ಅದರ್ ಸ್ಟೇಟ್ಸ್. ಲೆಟ್ ದೆಮ್ ನೋ ಅಬೌಟ್ ದಿಸ್. ನಂತರ ಹೀಟರ್ಗೆ ಏನಾಗುತ್ತೆ, ಹೀಟರ್ ಸೇರಿಸಿ ನೀವು ಚಾರ್ಜ್ ಮಾಡಿ. ಬಿಫೋರ್ ಟೆಲ್ಲಿಂಗ್ ದ ಪೀಪಲ್, ಹೀಟರ್ನ ಕಂಪಲ್ಸರಿಯಾಗಿ ರೂಮಲ್ಲಿ ಇಟ್ಬಿಟ್ಟು, ಅದು ವಿಂಟರ್ ಇಲ್ಲಿ ಬೇರೆ ರಾಜ್ಯದಿಂದ ಫ್ರಮ್ ಅದರ್ ಸ್ಟೇಟ್ ದ ಪೀಪಲ್ ಮೇ ಸಫರ್ ಹಿಯರ್ ಫಾರ್ ದಿ ವಿಂಟರ್ ಸೀಸನ್ ಕೋಲ್ಡ್. ಯು ಮಸ್ಟ್ ಪ್ರೊವೈಡ್ ಹೀಟರ್ ಟು ಎವ್ರಿ ರೂಮ್. ಸೊ ಎಲ್ಲಾ ಇವ್ರುಗಳಿಗೆ ಹೀಟರ್ನ ಪ್ರೊವೈಡ್ ಮಾಡಬೇಕು. ಮೂರನೇದೇನಪ್ಪ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಬಂದ್ರೆ ಲಿಫ್ಟ್ ಫೆಸಿಲಿಟಿ ಇಲ್ಲ, ಅದನ್ನ ಮಸ್ಟ್ ಅಂಡ್ ಶುಡ್ ಅದನ್ನ ಪ್ರೊವೈಡ್ ಮಾಡಿ. ಜೊತೆಗೆ ಲಾಂಡ್ರಿ ಸರ್ವಿಸ್ ಇಟ್ ಇಸ್ ನಾಟ್ ಅಪ್ ಟು ದಿ ಮಾರ್ಕ್. ಯಾದಕ್ಕೆ ಅಂತಂದ್ರೆ ತುಂಬಾ ರೇಟ್ ನ ಎನಿವೇರ್ ಇನ್ ಇಂಡಿಯಾ ಹೈಯೆಸ್ಟ್ ರೇಟ್ ನಾವು ಇದನ್ನ ಪೇ ಮಾಡಿದ್ದು ಇಲ್ಲೇನೆ. ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ, ಸಿಕ್ಕಿಂ ಚಾರ್ಜಿಂಗ್ ದ ಹೈಯೆಸ್ಟ್ ಟ್ಯಾರಿಫ್ ಫಾರ್ ದಿ laundry service. In this city, as I told. It is better that you should have a washing machine. You better have a washing machine And a dryer. You better have a washing machine and a dryer. You charge for that. Per load you can charge. Per load you can charge. Even that may be the revenue for your this also. hotel also. So otherwise ರೂಮ್ಸ್ ರೂಮ್ಗಳು ತುಂಬಾ ಚೆನ್ನಾಗಿತ್ತು. ರೂಮ್ಸ್ ಆರ್ ವೆರಿ ಹಾಸಿಗೆ ಚೆನ್ನಾಗಿತ್ತು, ಪ್ರತಿನಿತ್ಯ ಇದಿತ್ತು.
ಬಿಸಿ ನೀರು ಬಂತು ಎಲ್ಲ ಫುಡ್ ಚೆನ್ನಾಗಿತ್ತು. ಫುಡ್ ಚೆನ್ನಾಗಿತ್ತು. ಫುಡ್ ಯಾರು ಪ್ರಿಪೇರ್ ಮಾಡಿದ್ದಾರೆ, ಫುಡ್ ಯಾರು ಪ್ರಿಪೇರ್ ಮಾಡಿದ್ದಾರೆ, ಫುಡ್ ಕುಕ್ ಯಾರಿದ್ದಾರೆ ಅವ್ರಿಗೊಂದು ಕ್ಲಾಪ್ ಮಾಡಿ. 1% ಅಲ್ಲ ಒಬ್ರು ಮಾತಾಡ್ಲಿ. ಸೊ ಇದು ನನ್ನಿಂದ ಬಂದಿದ್ದು, ನಮ್ಮ ಎಲ್ಲಾರ ತಂಡದಿಂದ ಈ ಒಂದು ಹಿಡನ್ ಪ್ಯಾಲೇಸ್ ಹಾಗೂ ಸಿಕ್ಕಿಂನ ರಾಜ್ಯದ ಎಲ್ಲಾ ಜನಗಳಿಗೆ ಧನ್ಯವಾದಗಳು. ನಮಸ್ಕಾರ.